ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಈಗ ಬಿಸಿಲು ಕಾಲ ಅಲ್ವಾ, ಹೀಟಾಗಿ ನನಗೆ ಮೂಗಲ್ಲೆಲ್ಲ ಬ್ಲಡ್ ಬರ್ತಾ ಇದೆ. ತುಂಬ ಹೀಟಾಗಿದೆ, ಮೂಗಲ್ಲೆಲ್ಲ ತುಂಬ ಬ್ಲಡ್ ಬಂತು. ಸೊ ಅದನ್ನು ಕಂಟ್ರೋಲ್ ಮಾಡ್ತಾ ಇದ್ದೀನಿ. ಯಾವ ರೀತಿ ಮಾಡ್ತಾ ಇದ್ದೀನಿ ಅಂದರೆ, ಲೆಮನ್ ಇದೆ ಅಲ್ವಾ, ಲೆಮನ್ನು ಇಷ್ಟು ವಾಟ್ರ್ ತೆಗೆದುಕೊಂಡಿದ್ದೀನಿ. ಏಕೆಂದರೆ ಇವಾಗ ಸಣ್ಣದರಲ್ಲಿ ತೆಗೆದುಕೊಂಡ್ರೆ ಅದು ಅಷ್ಟು ಪ್ರಮಾಣ ಮಾತ್ರ ನೀರು ಹೋಗುತ್ತೆ. ನಾವು ದಿವಸಕ್ಕೆ ಮಿನಿಮಮ್ 3 ಲೀಟ್ರ್ ನೀರು ಕುಡಿಬೇಕು. 5 ಲೀಟ್ರ್ ಮೇಲೆ ಜಾಸ್ತಿ ನೀರು ಕುಡಿಬಾರ್ದು. 3ರಿಂದ 5 ಲೀಟ್ರ್ ಮಾತ್ರ ಕುಡಿಬೇಕು. ಸೊ ಈ ಥರ ಮಾಡಿದ್ರೆ ಹೆಂಗಿದ್ರೂ ಇವಾಗ ಇದು ಅರ್ಧ ಲೀಟ್ರ್ ಇರುತ್ತೆ, ಅರ್ಧ ಲೀಟ್ರ್ ಹೋಗುತ್ತೆ. 2 ಲೆಮನ್ ಯೂಸ್ ಮಾಡ್ತೀನಿ. ಕಹಿನೇ ಇರುತ್ತೆ, ಆದರೆ ಸಕ್ಕರೆನ ಯೂಸ್ ಮಾಡಬಾರ್ದು. ಸಕ್ಕರೆ ಅದು ಹೀಟೆ, ಸಕ್ಕರೆನೂ ಹೀಟೆ. ಆಮೇಲೆ ಅದು ಶುಗರ್ ಅಲ್ವಾ, ಅದಕ್ಕೆ ಅದು ಯೂಸ್ ಮಾಡಬಾರ್ದು. ಸೊ ನಾನು ಬರೀ ಲೆಮನ್ ಯೂಸ್ ಮಾಡಿ ನನ್ನ ಬಾಡಿನ ಕಂಟ್ರೋಲ್ ಮಾಡಿ ಅದರಿಂದ ಆಚೆ ಬರ್ತೀನಿ. ಲೆಮನ್ನೇ ಅಲ್ಲ, ಬೇರೆ ಥರದ್ದು ಟೆಕ್ನಿಕ್ಸ್ ಎಲ್ಲ ಇದೆ, ಅದು ಮಾಡ್ಬೋದು. ಸೊ ಇವಾಗ ನಾನು ಬೆಳಿಗ್ಗೆನೇ ಎದ್ದು ನನ್ನ ಸ್ಟಾರ್ಟಿಂಗ್ ಮಾಡ್ತಾ ಇರೋ ಕಾರ್ಯ ಹೊಟ್ಟೆಗೆ ಇದು. ಸೊ ಇದು ಮಾಡ್ತಾ ಇದ್ದೀನಿ. ಯಾವ ರೀತಿ ಮಾಡ್ತೀನಿ ಅಂದರೆ ನೋಡಿ. ಲೆಮನ್ ಫಸ್ಟೇ ತೊಳ್ಕೊಂಡಿದ್ದೀನಿ. ಸೊ ರಸ ಎಲ್ಲ ಇದಕ್ಕೆ ಬೀಳ್ತಾ ಇದೆ. ವಿಪರೀತ ಕಹಿ ಇರುತ್ತೆ, ಆದರೂ ಏನು ತೊಂದರೆ ಇಲ್ಲ. ಸೊ ಇವಾಗ ಬಿಸಿಲುಗಾಲ ಅಲ್ವಾ, ವಿಪರೀತ ಬಿಸಿಲಾಗೋಗಿದೆ. ಇನ್ನು 1-2 ತಿಂಗಳು ಹಾಗೆ ತುಂಬ ಬಿಸಿಲಿರುತ್ತೆ. ಸೊ ಡೈಲಿ ಈ ಥರ ಮಾಡಿ ನಮ್ಮನ್ನು ನಾವು ಕಂಟ್ರೋಲ್ ಮಾಡ್ಕೊಬೇಕಷ್ಟೆ. ಬೇರೆ ಟೆಕ್ನಿಕ್ಸು ಇದೆ, ಇದು ಬರೀ ಲೆಮನ್ ಟೆಕ್ನಿಕ್ಸ್ ಅಷ್ಟೇ. ಯೋಗದಲ್ಲೂ ಕಂಟ್ರೋಲ್ ಮಾಡ್ಬೋದು. ಮತ್ತು ಇನ್ನೂ ವೈಟ್ ಕಲರ್ದು ಬರುತ್ತೆ, ಅದ್ರ ಹೆಸರೇನೋ ನೆನಪು ಬರ್ತಾ ಇಲ್ಲ. ಅದನ್ನು ನೆನೆಸಿ ಅದನ್ನು ಕುಡಿಬೋದು. ನಮಗಿದೆ ಫಸ್ಟ್ ಟೈಮ್ ಈ ಥರ ಮೂಗಲ್ಲಿ ಬ್ಲಡ್ ಬರ್ತಾ ಇರೋದು. ಸೊ ಏನು ಮಾಡೋಕ್ಕಾಗುತ್ತೆ, ನಮ್ಮನ್ನು ನಾವೇ ರಕ್ಷಣೆ ಮಾಡಬೇಕಲ್ವ. ಸೊ ಈ ಥರ ಅರ್ಧ ಇವಾಗ ಲೆಮನ್ ವಾಟರ್ ಅರ್ಧ ಕುಡಿಯೋದು, ಮಧ್ಯಾಹ್ನ ಬೇರೆ ಏನಾದರೂ ಮಿಕ್ಸ್ ಮಾಡಿಕೊಂಡು ಕುಡಿಯೋದು, ಆ ಥರ ಮಾಡಿ ಕುಡಿದ್ರೆ ನಾವು ತುಂಬ ನೀರು ಕುಡಿಬೋದು. ಡೈರೆಕ್ಟಾಗಿ ನೀರು ಕುಡಿದ್ರೆ ಒಬ್ಬೊಬ್ರಿಗೆ ಆಗೋದಿಲ್ಲ, ವಾಮಿಟ್ ಬಂದ್ಬಿಡುತ್ತೆ. ಇದು ಒಂದೇ ಸತಿ ಕುಡಿಯೋದಕ್ಕೆ ಕಷ್ಟ ನನಗೆ, ಸ್ವಲ್ಪನೇ ಕುಡಿತೀನಿ. ಅರ್ಧ ಖಾಲಿಯಾಗಿದೆ. ಏನೇನೋ ಕುಡಿಯೋ ಬದಲು ನ್ಯಾಚುರಲ್ ಆಗಿರೋದು ಕುಡಿದು ದೇಹ ತಂಪು ಮಾಡ್ಕೊಬೇಕು ಫ್ರೆಂಡ್ಸ್. ಇದು ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿಬೇಕು. ಯಾವುದೇ ಆಗಲಿ ಖಾಲಿ ಹೊಟ್ಟೆಯಲ್ಲಿ ಮಾಡಿದ್ರೆ ರಿಸಲ್ಟು ಚೆನ್ನಾಗಿ ಬರುತ್ತೆ.